ಅಯೋಧ್ಯೆಯಲ್ಲಿ ರಾಮಲಲ್ಲಾಗೆ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಸಮೀಪಿಸ್ತಾ ಇರುವಂತಹ ಸಂದರ್ಭದಲ್ಲೇ ರಾಜಕೀಯ ಸಮರ ಕೂಡ ಭುಗಿಲೇಳ್ತಾ ಇದೆ. ಶಂಕರಾಚಾರ್ಯ ಪೀಠದ ಶ್ರೀಗಳು ಹೇಳಿದಂತ ವಿಚಾರವನ್ನೇ ಇಟ್ಕೊಂಡು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ರಾಮ ಮಂದಿರ ಪೂರ್ಣಗೊಳ್ಳೋಕ್ಕೂ ಮುನ್ನವೇ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕೋಟಿ ಕೋಟಿ ರಾಮ ಭಕ್ತರು ಕಾದು ಕುಳಿತಿರುವ ರಾಮ ಮಂದಿರ ಉದ್ಘಾಟನೆಗೆ ಇನ್ನು 9 ದಿನ ಬಾಕಿ ಇದೆ. ರಾಮ ಮಂದಿರದ ನಿರ್ಮಾಣ ಮತ್ತು ರಾಮಮೂರ್ತಿ ಪ್ರತಿಷ್ಠಾಪನೆಗಾಗಿ ಅಂತಿಮ ಹಂತದ ಸಿದ್ಧತೆ ನಡೆಯುತ್ತಿದೆ. ಆದ್ರೆ ಈಗ ರಾಮ ಮಂದಿರ ಆವರಣದ ಹೊರಗೆ ನಿಂತ ರಾಜಕೀಯ ನಾಯಕರುಗಳ ಮಾತುಗಳು ರಾಮನ ಸುತ್ತ ರಾಜಕೀಯ ಸುಳಿಯುವಂತೆ ಮಾಡಿದೆ. ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅನ್ನೋದು ಬಿಜೆಪಿಗೆ ಅಸ್ತ್ರವಾಗಿರುವಾಗಲೇ ಕಾಂಗ್ರೆಸ್ ಶಂಕರಾಚಾರ್ಯ ಪೀಠದ ವಿಚಾರವನ್ನ ಇಟ್ಕೊಂಡು ಬಿಜೆಪಿಗೆ ತಿರುಗೇಟು ಕೊಟ್ಟಿದೆ. ಬಿಜೆಪಿಯ ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಮ ಅಸ್ತ್ರಕ್ಕೆ ಕೈನಿಂದ ಶಂಕರಾಚಾರ್ಯ ಅಸ್ತ್ರ. ಮಂದಿರ ಪೂರ್ಣಗೊಳ್ಳುವ ಮುನ್ನವೇ ಉದ್ಘಾಟನೆಗೆ ಆತುರ ಏಕೆಂದು ಪ್ರಶ್ನೆ. ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳ ಶ್ರೀಗಳು ರಾಮ ಮಂದಿರ ನಿರ್ಮಾಣ ಅಪೂರ್ಣವಾಗಿದೆ, ಪೂರ್ಣವಾಗುವ ಮುನ್ನವೇ ಪ್ರಾಣ ಪ್ರತಿಷ್ಠಾಪನೆ ಸರಿಯಲ್ಲ ಅಂತ ಅಪಸ್ವರ ತೆಗೆದಿದ್ದಾರೆ. ಉದ್ಘಾಟನೆಗೆ ತಮಗೆ ಆಹ್ವಾನ ನೀಡಿದ್ರು ತಾವು ಹೋಗಲ್ಲ ಎಂದು ಕೇದಾರ ಮತ್ತು ಪುರಿ ಪೀಠದ ಶ್ರೀಗಳು ಹೇಳಿದ್ದಾರೆ. मैं तो नहीं जाऊंगा, अयोध्या तो जाता रहूंगा, लेकिन उस कार्यक्रम में सम्मिलित नहीं है. चारों शंकराचार्य वहां पर नहीं जा रहे हैं. ಶಂಕರಾಚಾರ್ಯ ಪೀಠದ ಮಠದವರು ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಎಂಬ ವಿಚಾರವನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಬಿಜೆಪಿಯಿಂದ ರಾಮ ಮಂದಿರ ದುರುಪಯೋಗ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡ್ಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋರು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದಾರಲ್ಲ, ಅದಕ್ಕೆ ವಿರೋಧ. ಡಿಸಿಎಂ ಡಿಕೆ ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮವೇ ರಾಜಕಾರಣವಾಗಬಾರದು ಅಂತ ಬಿಜೆಪಿ ನಾಯಕರ ಟೀಕೆಗೆ ತಿರುಗೇಟನ್ನ ನೀಡಿದ್ದಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕೈ ನಾಯಕರ ಆರೋಪಗಳಿಗೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಆಮಂತ್ರಣ ಕೊಟ್ಟರು ಹೋಗದೇ ಇರುವುದು ದುರ್ದೈವ ಅಂತ ಬಿಎಸ್ವೈ ಹೇಳಿದ್ರೆ ಅಲ್ಪಸಂಖ್ಯಾತರ ಓಲೈಕೆ ತಂತ್ರ ಅಂತ ಕೇಂದ್ರ ಸಚಿವ ಜೋಶಿ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂಥ ರಾಮಾಯಣ, ಮಹಾಭಾರತ, ಸನಾತನ ಧರ್ಮವನ್ನು ಟೀಕೆ ಮಾಡೋದು, ವಿರೋಧ ಮಾಡೋದು, ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ, ಅದೇ ಫ್ರೇಮ್ವರ್ಕ್ದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದರೆ ನನಗೇನಿದೆ ಆಶ್ಚರ್ಯ ಆಗಿಲ್ಲ. ರಾಮ ಹಿಂದೂಗಳನ್ನು ಜೋಡಿಸ್ತಾನೆ. ಯಾರಿಗೆ ಹೊಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ಥರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನು ಹೊಡೆಯೋದ್ರೊಳಗೆ ಎಕ್ಸ್ಪರ್ಟು. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸು 22ನೇ ತಾರೀಕು ಬಹಿಷ್ಕಾರ ಮಾಡಿದೆ. ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸಲಿಲ್ಲ. ಆ ರಾಮನ ಕಾರ್ಯವನ್ನು ಕಣ್ತುಂಬಿಸಿಕೊಳ್ಳುವಂಥ ಯೋಗವೂ ಅವರಿಗಿಲ್ಲ. ಹೀಗೆ ರಾಮ ಮಂದಿರ ಉದ್ಘಾಟನೆ ಸಂಬಂಧ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.